ಇಲ್ಲೆಲ್ಲ ಸೇರಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಕೇಂದ್ರ ಸಮಿತಿ ಮುನಿರಾಬಾದ್ ಮತ್ತು ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಯ ಏನು ತಮ್ಮ ಸಮಸ್ಯೆಗಳಿಟ್ಟುಕೊಂಡು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದಾರೆ. ಅದರ ಪೂರ್ವದಲ್ಲಿ ಈ ವೇದಿಕೆ ಮೇಲೆ ಆಸೀನ ಬಂದಿರತಕ್ಕಂಥ ನಮ್ಮ ಜಿಲ್ಲೆಯ ಉಸ್ತುವಾರಿಗಳು ಮತ್ತು ಯುವಕರು ಆಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರವರೇ, ಮತ್ತೋರ್ವ ಮಾಜಿ ಸಚಿವರು, ನಮ್ಮೆಲ್ಲರ ಹಿರಿಯರು, ಭಾಳ ತುಂಗಭದ್ರಾ ಡ್ಯಾಮಿನ ಬಗ್ಗೆ ಎಲ್ಲ 40 ವರ್ಷಗಳಿಂದ ಇವತ್ತು ಅವರು 50 ವರ್ಷಗಳಿಂದ ಅದರಲ್ಲಿ ಅನುಭವ ಇರ್ತಕ್ಕಂಥವರಾಗಿರ್ತಕ್ಕಂಥ ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ NS ಬೋಸರಾಜ್ ಸಾಹೇಬ್ರವರೇ ಮತ್ತು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಬಸನಗೌಡ ಬಾದರ್ಲಿ ಅವರೇ ಮತ್ತು ಅನೇಕ ಸಂಘದ ಹಿರಿಯರ ಅಪ್ಪಣ್ಣವರಿದ್ದಾರೆ. ಅನೇಕ ಈ ಒಂದು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಸಹೋದರರು, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳು, ಇವತ್ತು ತಮ್ಮ ಹೋರಾಟ ಭಾಳಷ್ಟು ವರ್ಷಗಳಿಂದ, ಯಾಕಂದರೆ ನೀವು ಈಗಾಗಲೇ ತಮ್ಮ ವಯಸ್ಸು 18-20 ವಯಸ್ಸಿದ್ದಾಗ ಮಾತ್ರ ನೀವು ಈ ಒಂದು ಕೆಲಸಕ್ಕೆ ಬಂದಿದ್ದೀರಿ. ಅವತ್ತಿನಿಂದ ಇವತ್ತಿನವರೆಗೆ ಇವತ್ತು 30 ವರ್ಷಗಳ ಕಾಲ ಇವತ್ತು ರೈತರ ಒಂದು ಕೆಲಸನ ಇವತ್ತು ಸಂಪೂರ್ಣವಾಗಿ ಹಗಲು ರಾತ್ರಿ ನೀರನ್ನು ಒದಗಿಸೋದ್ರ ಮೂಲಕ ಇವತ್ತು ರೈತರಿಗೆ ಕೂಡ ನೀವು ನೀರನ್ನು ಕೊಡುವುದರ ಮೂಲಕ ಅವರಿಗೆ ಒಂದು ಆಸರೆ ಆಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಯಾಕಂತೇಳಿದರೆ ಇವತ್ತು ಕಾರ್ಮಿಕರು ಇರದೇ ಇದ್ದರೆ ಇವತ್ತು ಯಾವ ಕೆಲಸಗಳನ್ನು ನಾವು ಮಾಡಲಿಕ್ಕಾಗೋದಿಲ್ಲ. ರೈತರ ಹೊಲಗಳಿಗೆ ನೀರು ಕೊಡಲಿಕ್ಕಾಗೋದಿಲ್ಲ, ಯಾವುದೇ ಕೆಲಸಗಳನ್ನು ಮಾಡಲಿಕ್ಕಾಗೋದಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಸ್ವಲ್ಪ ಹಣದಲ್ಲಿ ಇವರೇನು ಗುತ್ತಿಗೆದಾರದಿಂದ ಪಡೆದು ಸ್ವಲ್ಪ ಹಣದಲ್ಲಿ ಇವತ್ತು ಕೆಲಸವನ್ನು ಮಾಡುವಂಥದ್ದು ಒಂದು ಇಲಾಖೆ ಈ ಒಂದು ಕಾರ್ಮಿಕರು. ಯಾಕಂದರೆ ಅವರ ಬೇಡಿಕೆಗಳು ಹಿಂದೆ ಯಾವುದೋ 10,000ದಲ್ಲೋ 15,000ದಲ್ಲಿ ನಾವು ಬದುಕಲಿಕ್ಕೆ ಅವಕಾಶಗಳಿದ್ದವು. ಆದರೆ ಹೀಗೆ ಎಲ್ಲವೂ ಕೂಡ ಇವತ್ತು ಗಗನಕ್ಕೆ ಹೋಗಿರ್ತಕ್ಕಂಥದ್ದನ್ನು ನಾವು ಅರಿತುಕೋಬೇಕಾಗಿದೆ. ನಾವು ಬೆಲೆಗಳು ಕೂಡ ಇವತ್ತು ಗಗನಕ್ಕೆ ಹೋಗಿದ್ದಾವೆ. ಯಾವುದೇ ಖರೀದಿ ಮಾಡಿದರೆ ಇವತ್ತು ಎಲ್ಲವೂ ಕೂಡ ದುಬಾರಿ ವೆಚ್ಚಗಳಾಗಿದೆ. ಅವತ್ತು 1 ರೂಪಾಯಿ ಇದ್ದು ಇವತ್ತು 5 ರೂಪಾಯಿದಿಂದ 10 ರೂಪಾಯಿವರೆಗೆ ಆಗಿದೆ. ಅಂಥ ಪರಿಸ್ಥಿತಿಯಲ್ಲಿ ಆ ಕುಟುಂಬ ಬದುಕಲಿಕ್ಕೆ ಭಾಳ ತೊಂದರೆ ಆಗ್ತದೆ. ಆ ಕುಟುಂಬವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಕೂಡ ಅವರಿಗೆ ಭಾಳ ತೊಂದರೆ ಆಗ್ತದೆ ಅನ್ನುವಂಥದ್ದು ಕೂಡ ನಾವು ಅರಿತುಕೊಂಡಿದ್ದೀವಿ. ಈಗಾಗಲೇ ನಮ್ಮ ಸರ್ಕಾರ, ಈಗಾಗಲೇ ನಮ್ಮ ಸಚಿವರುಗಳು ಹೇಳಿದಂತೆ ನಮ್ಮ ನೀರಾವರಿ ಮಂತ್ರಿಗಳಿರ್ಬೋದು, ಸನ್ಮಾನ್ಯ ನಮ್ಮ ಈಗಿನ ಮುಖ್ಯಮಂತ್ರಿಗಳಿರ್ಬೋದು, ಇಂದಿನ ಮುಖ್ಯಮಂತ್ರಿಗಳಿರ್ಬೋದು, ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ ಅನೇಕ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಪರಿಹರಿಸುವಂಥ ಕೆಲಸ ಮಾಡ್ತಾರೆ. ಅದನ್ನು ಮಾಡಿ ಕೊಟ್ಟಿರ್ತಕ್ಕಂಥದ್ದು ಕೂಡ ನಿದರ್ಶನಗಳಿದ್ದಾವೆ. ಇವತ್ತು ಯಾವುದೇ ರಾಜ್ಯದಲ್ಲಿರ್ತಕ್ಕಂಥ ಜನರು ಇದರಿಂದ ಇರಬಾರ್ದು, ಯಾರಿಗೆ ಕೈ ಒಟ್ಟಬಾರ್ದು ಅನ್ನುವಂಥ ದೃಷ್ಟಿ ಇಟ್ಟುಕೊಂಡು 2023ರಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಇವತ್ತು 5 ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ತಮ್ಮೆಲ್ಲರಿಗೂ ಕೂಡ ಕೊಡುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಅದಕ್ಕಾಗಿ ಈ ಒಂದು ಹೋರಾಟ ಭಾಳಷ್ಟು ಸಾರಿ ನೀವು ಬೆಂಗಳೂರಲ್ಲಿ ಹೋರಾಟವನ್ನು ಮಾಡಿದಿರಿ. ತಾವೆಲ್ಲರೂ ಕೂಡ ಪ್ರತಿ ವರ್ಷವೂ ಕೂಡ ಹೋರಾಟದಲ್ಲಿ ಭಾಗಿಯಾಗ್ತೀರಿ. ಅದಕ್ಕಾಗಿ ಇವತ್ತು ನಮ್ಮ ಸರ್ಕಾರಕ್ಕೆ ಈಗಾಗಲೇ ಸಚಿವರು ಹೇಳಿದ್ದಾರೆ, ಇವತ್ತು ನಮ್ಮ ಮುಖ್ಯಮಂತ್ರಿಗಳ ಗಮನಕ್ಕೆ ಮತ್ತು ನೀರಾವರಿ ಸಚಿವರ ಗಮನಕ್ಕೆ ತಂದು ಆದಷ್ಟು ಶೀಘ್ರವಾಗಿ ಇವತ್ತು ನಾವು ಪರ್ಮಿಟ್ ಜಲ್ದಿ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಅವರಿಗೆ ವರ್ಷ ಪೂರ್ತಿ ಕೆಲಸ ಕೊಡುವಂಥ ಕೆಲಸ ಆಗಬೇಕಾಗಿದೆ ಅನ್ನುವಂಥದ್ದನ್ನು ನಾವು ಸಚಿವರ ಗಮನಕ್ಕೆ ತರ್ತೇವೆ. ಒಂದು ವರ್ಷ ಇವತ್ತು, ಯಾಕಂದರೆ 4 ತಿಂಗಳು, 5 ತಿಂಗಳು, 6 ತಿಂಗಳು ಅವ್ರಿಗೆ ಕೆಲಸ ಕೊಟ್ಟರೆ ಅವ್ರಿಗೆ ಬೇರೆ ಕೆಲಸ ಮಾಡಲಿಕ್ಕೆ ಹೋಗೋಕ್ಕಾಗೋದಿಲ್ಲ. ಯಾರೇ ರೈತರ ಹೊಲಕ್ಕೆ ಹೋಗೋಕ್ಕಾಗಿಲ್ಲ, ಇನ್ನೊಬ್ಬರ ಹೊಲಕ್ಕೂ ಕೂಡ ಅವರು ಕೆಲಸ ಮಾಡೋಕ್ಕೆ ಹೋಗಲ್ಲ, ಅವರು ಮನೆಯಲ್ಲೇ ಇರಬೇಕು. ಅದಕ್ಕೆ ಅವರಿಗೆ 12 ತಿಂಗಳು ಕೂಡ ಕೆಲಸವನ್ನು ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡೋಣ. ಅವರು ಸಚಿವರ ಗಮನಕ್ಕೆ ಇವತ್ತು ಮುಖ್ಯಮಂತ್ರಿಗಳ ತಂದು ಇದನ್ನು ನಾವು ಎಲ್ಲರೂ ಸೇರಿ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ಇವತ್ತು ನನಗೂ ಕೂಡ ಕರೆಸಿ 2 ಮಾತನಾಡಲಿಕ್ಕೆ ಕೂಡ ಅವಕಾಶ ಕೊಟ್ಟಂಥ ವೇದಿಕೆಗೂ ತಮ್ಮೆಲ್ಲರಿಗೂ ವಂದಿಸಿ ನಾನು 2 ಮಾತು ಮುಗಿಸ್ತೇನೆ. ಜೈ ಕರ್ನಾಟಕ.